ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾದಂತಹ ಒಂದು ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಬುಧನ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಹಾಗೂ ಚಂದ್ರ 3 ಗ್ರಹಗಳು ಸಂಯೋಗಗೊಳ್ಳೋದ್ರಿಂದ ಶತಂಕ ಯೋಗ ರೂಪುಗೊಳ್ಳುತ್ತೆ. ಈ ಯೋಗ ಕೆಲವು ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತೆ. ಆ ಅದೃಷ್ಟವನ್ನು ತಗೊಳ್ತಾ ಇರುವಂತಹ ಆ ಅದೃಷ್ಟ ರಾಶಿಗಳು ಯಾವ್ಯಾವು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಗ್ರಹಗಳು ಸಂಚಾರದ ವೇಳೆಯಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಾನವನ್ನು ಬದಲಾಯಿಸ್ತವೆ. ಈ ವೇಳೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹಲವಾರು ಗ್ರಹಗಳು ಸಂಯೋಗಗೊಳ್ಳುವುದು, ಒಗ್ಗೂಡುವುದು ಸಹಜ. ಹೀಗೆ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸಂಚಾರವನ್ನು ಮಾಡಿದಾಗ ಶುಭ ಯೋಗ ಅಥವಾ ಅಶುಭ ಯೋಗಗಳು ಸೃಷ್ಟಿಯಾಗ್ತವೆ. ಅಂದಾಗೆ ಬೃಹಸ್ಪತಿಯಾದಂತಹ ಗುರು ಮಿಥುನ ರಾಶಿಯಲ್ಲಿ ಸದ್ಯಕ್ಕೆ ಸಂಚಾರವನ್ನು ಮಾಡ್ತಾ ಇದೆ. ಮೇ ತಿಂಗಳಲ್ಲಿ ಕೂಡ ಗುರು ಮಿಥುನ ರಾಶಿಯಲ್ಲಿಯೇ ಸಂಚಾರವನ್ನು ಮಾಡ್ತಾ ಇರುತ್ತೆ. ಇದೇ ಸಮಯದಲ್ಲಿ ಅಂದರೆ ಮೇ 15ರಂದು ಪ್ರೀತಿಕಾರಕ ಗ್ರಹವಾದಂತಹ ಶುಕ್ರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಜೊತೆಗೆ ಮೇ 19ರಂದು ಚಂದ್ರ ಕೂಡ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡುತ್ತೆ. ಮಿಥುನ ರಾಶಿಯಲ್ಲಿ ಗುರು, ಶುಕ್ರ, ಚಂದ್ರ 3 ಗ್ರಹಗಳ ಸಂಯೋಗದಿಂದಾಗಿ ಶತಂಕ ಯೋಗ ರೂಪುಗೊಳ್ಳುತ್ತೆ. ಈ ಯೋಗ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ಇದ್ದರೆ ಮಾತ್ರ ಸಂಪತ್ತು, ಸೌಲಭ್ಯ, ಐಷಾರಾಮಿ ಜೀವನ, ಧನಲಾಭ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ನಿಮ್ಮ ದಾಂಪತ್ಯದಲ್ಲಿ ಕೂಡ ನೆಮ್ಮದಿ ನೆಲೆಸುತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ಬೋದು. ಹಾಗೆ ಈ ಶತಂಕ ಯೋಗ ಯಾವ ಯಾವ ರಾಶಿಯವರಿಗೆ ರಾಜವೈಭೋಗವನ್ನು ತರುತ್ತೆ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಮೊದಲನೇ ಮನೆಯಲ್ಲಿ ಶತಂಕ ಯೋಗ ರೂಪುಗೊಳ್ತಾ ಇದೆ. ಈ ರಾಶಿಯಲ್ಲಿ ಜನಿಸಿದವರಿಗೆ ಶತಂಕ ರಾಜಯೋಗ ಅದ್ಭುತವಾದ ಫಲಿತಾಂಶಗಳನ್ನು ನೀಡುತ್ತೆ. ಗುರು ಲಗ್ನದಲ್ಲಿದ್ದು ಶುಕ್ರ ಕೂಡ ಗುರುವಿನೊಂದಿಗೆ ಸಾಕ್ತಾನೆ. ಆದ್ದರಿಂದ ಮಿಥುನ ರಾಶಿಯ ಜನರಿಗೆ ಶತಂಕ ರಾಜಯೋಗವು ಅನೇಕ ಪ್ರಯೋಜನಗಳನ್ನು ನೀಡುತ್ತೆ. ನೀವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಕಾಣ್ತೀರಿ. ವಿದೇಶದಲ್ಲಿ ಕೆಲಸ ಮಾಡಲು ಬಯಸೋರಿಗೆ ಈ ಅವಧಿಯಲ್ಲಿ ಉತ್ತಮವಾದಂತಹ ಅವಕಾಶಗಳು ಸಿಗ್ತವೆ. ಈ ಯೋಗ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ಕೂಡ ತಂದುಕೊಡುತ್ತೆ. ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷದ ಕ್ಷಣಗಳನ್ನು ಕಳಿಬೋದು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಲಾಭ ಸಿಗುತ್ತೆ. ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಜೊತೆಗೆ ಅನುಗುಣವಾಗಿ ನೀವು ಬಡ್ತಿ ಮತ್ತು ಸಂಬಳ ಎರಡನ್ನೂ ಕೂಡ ಹೆಚ್ಚಾಗಿ ಪಡ್ಕೊಳ್ಳುವ ಸಾಧ್ಯತೆ ಕಂಡುಬರುತ್ತೆ. ಅಲ್ಲದೆ ಈ ಅವಧಿಯಲ್ಲಿ ಉದ್ಯಮಿಗಳು ಕೂಡ ಆರ್ಥಿಕ ಲಾಭವನ್ನು ಕಾಣ್ಬೋದು. ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಶತ್ರುಗಳು ನಿಮ್ಮ ಮುಂದೆ ಸೋಲ್ತಾರೆ. ಶತ್ರುಗಳಿಂದ ಉಂಟಾಗುವ ಸಮಸ್ಯೆಗಳು ನಿವಾರಣೆಯಾಗ್ತವೆ. ಜೀವನದಲ್ಲಿ ನೀವು ಅನೇಕ ರೀತಿಯ ಸಂತೋಷಗಳನ್ನು ಆನಂದಿಸುವಂತಹ ಸುವರ್ಣ ಕಾಲ ಇದಾಗುತ್ತೆ. ಈಗ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಈ ಶತಂಕ ರಾಜಯೋಗ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ಕುಟುಂಬ ಹಾಗೂ ದಾಂಪತ್ಯದಲ್ಲಿ ಹೆಚ್ಚಿನ ಸಂತೋಷಗಳನ್ನು ಆನಂದಿಸೋದಕ್ಕೆ ಅವಕಾಶಗಳು ಸಿಗ್ತವೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ. ನೀವು ಜೀವನದಲ್ಲಿ ಕೆಲವು ಹೊಸ ವಿಷಯಗಳನ್ನು ಕೇಳುವಂತಹ ಸಮಯ ಇದಾಗಿರುತ್ತೆ. ಅಲ್ಲದೆ ಹೊಸ ಅನುಭವಗಳನ್ನು ನೀವು ಪಡ್ಕೊತೀರಾ. ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ಪಡೆಯುವ ಸುಸಂದರ್ಭ ಇದಾಗಿರುತ್ತೆ. ನೀವು ವ್ಯವಹಾರಕ್ಕಾಗಿ ಪ್ರಯಾಣಿಸಬೇಕಾದಂತಹ ಸಾಧ್ಯತೆಗಳು ಕಂಡುಬರ್ತವೆ. ಇದು ವ್ಯವಹಾರ ಮತ್ತು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಅಲ್ಲದೆ ಜೀವನದಲ್ಲಿ ಒಂದರ ನಂತರ ಒಂದರಂತೆ ಸಂತೋಷದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಸಂಭವಿಸೋದಕ್ಕೆ ಪ್ರಾರಂಭಿಸ್ತವೆ. ಹಾಗೆ ನಿಮ್ಮ ಆರೋಗ್ಯ ಕೂಡ ಉತ್ತಮ ಮತ್ತು ತೃಪ್ತಿಕರವಾಗಿ ಇರುತ್ತೆ. ಈಗ ಕನ್ಯಾ ರಾಶಿ. ಶತಂಕ ರಾಜಯೋಗ ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಭಾಗ್ಯದ ಬಾಗಿಲನ್ನು ತೆರೆಯುತ್ತೆ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಅನುಭವಿಸುವಂತಹ ಸಮಯ ಇದಾಗಿರುತ್ತೆ. ನೀವು ಮಾಡುವ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಅದ್ಭುತವಾದಂತಹ ಸುದ್ದಿಗಳನ್ನು ನೀವು ಕೇಳ್ತೀರಿ. ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಬೇಡ ಅಂತ ಅಂದ್ರೂ ಕೂಡ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಲು ಇದು ತುಂಬ ಅನುಕೂಲಕರವಾದಂತಹ ಸಮಯ. ಒಟ್ಟಾರೆಯಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಕಾಣುತ್ತೆ. ಹಾಗೆ ನಿಮ್ಮ ಉಳಿತಾಯ ಕೂಡ ಹೆಚ್ಚಾಗುತ್ತೆ. ಹಿಂದೆ ಎಂದಿಗಿಂತಲೂ ಕೂಡ ಅಂದರೆ ಇದಕ್ಕೆ ಮುಂಚೆ ಯಾವ ರೀತಿ ಇರುತ್ತೋ ಅದಕ್ಕಿಂತಲೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಸುಧಾರಣೆಯನ್ನು ಕಾಣುತ್ತೆ. ಅಲ್ಲದೆ ಸಮಾಜದಲ್ಲಿ ನಿಮ್ಮ ಹೆಸರು ಮತ್ತು ಖ್ಯಾತಿ ಹೆಚ್ಚಾಗುತ್ತೆ.
ಈಗ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಶತಂಕ ರಾಜಯೋಗ ಅದೃಷ್ಟವನ್ನು ತರುತ್ತೆ. ಈ ಅವಧಿಯಲ್ಲಿ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ. ದೇಶೀಯ ಅಥವಾ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ಒಲಿದು ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಯೋಚಿಸುತ್ತಿರುವವರಿಗೆ ಇದು ಒಳ್ಳೆಯ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ವಿದ್ಯಾರ್ಥಿಗಳು ಬಯಸಿದಂತಹ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಂದರ್ಭ ಇದಾಗಿರುತ್ತೆ. ಅದಕ್ಕೆ ತಕ್ಕ ಶ್ರಮವನ್ನು ನೀವು ಪಡಲೇಬೇಕು. ಸರ್ಕಾರದಿಂದ ಅನುಕೂಲಕರ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮನೆಯಲ್ಲಿ ಕೆಲವು ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು ಅದಕ್ಕಾಗಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಶತಂಕ ರಾಜಯೋಗ ಭಾಗ್ಯದ ಬಾಗಿಲನ್ನು ತೆರೆಯುತ್ತೆ. ಈ ಅವಧಿಯಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆದುಕೊಳ್ಳಬಹುದು. ವ್ಯವಹಾರಗಳಲ್ಲಿಯೂ ಕೂಡ ನಿರೀಕ್ಷಿತ ಲಾಭ ಹಾಗೂ ಪ್ರಗತಿ ಕಂಡುಬರುತ್ತದೆ. ನೀವು ಪ್ರೇಮ ಮದುವೆಯಾಗಲು ಅಂದರೆ ಲವ್ ಮ್ಯಾರೇಜ್ ಆಗಲು ಬಯಸ್ತಾ ಇದ್ದರೆ ಈ ಒಂದು ಕಾಲಘಟ್ಟದಲ್ಲಿ ಕುಟುಂಬದಿಂದ ಅನುಕೂಲಕರವಾದಂತಹ ಪ್ರತಿಕ್ರಿಯೆ ನಿಮಗೆ ಸಿಗುತ್ತೆ, ಬೆಂಬಲ ಸಿಗುತ್ತೆ. ಅಲ್ಲದೆ ಪೋಷಕರಿಗೆ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ದೂರವಾಗ್ತವೆ. ಉದ್ಯೋಗದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಜೊತೆಗೆ ನಿಮಗೆ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಎಲ್ಲ ಕೆಲಸಗಳಲ್ಲಿ ಸಹಾಯವನ್ನು ಮಾಡ್ತಾರೆ, ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಇದರಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ತವೆ. ವ್ಯವಹಾರದಲ್ಲಿ ಕೂಡ ನೀವು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಈಗ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಈ ಶತಂಕ ರಾಜಯೋಗವು ಅದ್ಭುತವಾದ ಫಲಗಳನ್ನೇ ನೀಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಗಮನಾರ್ಹವಾದಂತಹ ಹೆಚ್ಚಳ ಕಂಡುಬರುತ್ತದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ಅವಧಿ ತುಂಬ ಅನುಕೂಲಕರವಾಗಿರುತ್ತದೆ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಅನುಕೂಲಕರವಾದಂತಹ ತೀರ್ಪುಗಳು ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಮತ್ತು ದೀರ್ಘಕಾಲದಿಂದ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಪುನಃ ಆರಂಭವಾಗುವಂತಹ ಸುಸಂದರ್ಭ ಇದಾಗಿರುತ್ತೆ. ನಿಮ್ಮ ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಗುರು, ಶುಕ್ರ, ಮಂಗಳ 3 ಗ್ರಹಗಳು ಕೂಡ ಒಂದು ರಾಶಿಯಲ್ಲಿ ಸಂಯೋಗಗೊಳ್ಳೋದ್ರಿಂದ ಬೇರೆ ಇನ್ನು ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ, ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.